ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ರಾಜ್ಯಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದಾರೆ. ನಿತೀಶ್ ಕುಮಾರ್ ರಾಜ್ಯಸಭೆ ಪ್ರವೇಶ ಮಾಡುವುದರೊಂದಿಗೆ ಬಿಹಾರ ಸಿಎಂ ಸ್ಥಾನ ಬಿಜೆಪಿಯಲ್ಲಿ ಯಾರ ಪಾಲಾಗಲಿದೆ ಎಂಬ ಕುತೂಹಲ ಮೂಡಿದೆ. ಅವರು ಔಪಚಾರಿಕವಾಗಿ ರಾಜೀನಾಮೆ ನೀಡಲು ಇನ್ನೂ ಸ್ವಲ್ಪ ಸಮಯ ಹಿಡಿಬಹುದು. ಆದರೆ ನಿತೀಶ್ ಕುಮಾರ್ ಬಿಹಾರ ರಾಜಕೀಯದಿಂದ ದೂರವಾಗೋದ್ರ ಅರ್ಥ ಏನು? ನಿತೀಶ್ ಕುಮಾರ್ ಸಿಎಂ ಹುದ್ದೆ ತೊರೆತಿರೋದ್ರಿಂದ ಮುಂದಿನ ಸಿಎಂ ಆಗೋರು ಬಿಜೆಪಿಯವರೇ ಆಗಿರ್ತಾರೆ ಅನ್ನೋದು ಮಾತ್ರ ಸ್ಪಷ್ಟ. ಸಾಮ್ರಾಟ್ ಚೌಧರಿ, ನಿತ್ಯಾನಂದ ರೈ ಅಂತವರು ಆಗಬಹುದು ಅಂತ ಹೇಳುವಾಗಲೂ ಬಿಜೆಪಿಗೆ ಅದರದ್ದೇ ಆದ ಅಚ್ಚರಿಯ ಆಯ್ಕೆನೂ ಇದ್ದಿರಬಹುದು. ಅದೇನೇ ಇದ್ರೂ ಈಗ ನಿತೀಶ್ ನಿರ್ಗಮಿಸೋದ್ರೊಂದಿಗೆ ಬಿಹಾರದಲ್ಲಿ ಜೆಪಿ ಚಳುವಳಿ ಮೂಲಕ ಹೊರಹೊಮ್ಮಿದ್ದ ನಾಯಕತ್ವ ಬಹುತೇಕ ಕೊನೆಗೊಂಡಂತಾಗತ್ತೆ. ಬಿಹಾರದ ಹಿರಿಯ ಪತ್ರಕರ್ತ ಸಂತೋಷ್ ಸಿಂಗ್ ಹೇಳುವ ಪ್ರಕಾರ ಇದೆಲ್ಲವೂ ಇದ್ದಕ್ಕಿದ್ದಂತೆ ಸಂಭವಿಸಿದ್ದೇನೂ ಅಲ್ಲ. ನಿತೀಶ್ ಕುಮಾರ್ ಆರೋಗ್ಯ ಮೊದಲಿಂದಲೂ ಸರಿ ಇರಲಿಲ್ಲ. ಆದರೆ ಚುನಾವಣೆಯಲ್ಲಿನ ಭರ್ಜರಿ ಗೆಲುವಿನ ನಂತರ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡದೇ ಇದ್ರೆ ಅದು ಕೆಟ್ಟ ಸಂದೇಶ ರವಾನೆ ಮಾಡ್ತಾ ಇತ್ತು. ಹಾಗಾಗಿ ಅವರನ್ನ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಕೂರಿಸೋದು ಬಿಜೆಪಿಗೆ ಅನಿವಾರ್ಯ ಆಯಿತು. ಹಾಗಾಗಿ ಅವರು 10ನೇ ಬಾರಿಗೆ ಮುಖ್ಯಮಂತ್ರಿ ಆದರೂ ಇದು ರಾಷ್ಟ್ರೀಯ ದಾಖಲೆಯಾಗಿದೆ. ಅವರು ಬಿಹಾರದ ಅತಿ ದೀರ್ಘಾವಧಿ ಮುಖ್ಯಮಂತ್ರಿ. ಅವರ ಮಗ ನಿಶಾಂತ್ ಕುಮಾರ್ ಅವರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡುವ ಬಗ್ಗೆಯೂ ಬಿಜೆಪಿ ಹೇಳಿರಬಹುದು ಅಂತ ಹೇಳಲಾಗ್ತಿದೆ. ನಿತೀಶ್ ಸಿಎಂ ಆಗಿರುವಾಗ ಬಿಜೆಪಿ ಇಬ್ಬರು ಉಪಮುಖ್ಯಮಂತ್ರಿಗಳನ್ನ ಹೊಂದಿದೆ. ಈಗ ಬಿಜೆಪಿಯವರು ಮುಖ್ಯಮಂತ್ರಿ ಆದ್ರೆ ಜೆಡಿಯು ಇಬ್ಬರು ಉಪಮುಖ್ಯಮಂತ್ರಿಗಳನ್ನ ಹೊಂದಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಬಿಜೆಪಿ ಬಹಳ ಸಮಯದಿಂದ ನಿತೀಶ್ ಅವರನ್ನ ದೂರ ಸರಿಸಲು ಯತ್ನ ನಡೆಸೇ ಇತ್ತು. ಅಲ್ಲದೆ ಜೆಡಿಯು ಮೇಲೆ ಬಿಜೆಪಿ ಒಂದರ್ಥದಲ್ಲಿ ಈಗಾಗಲೇ ಕಬ್ಜಾ ಸಾಧಿಸಿತ್ತು. ಲಲ್ಲನ್ ಸಿಂಗ್ ನಿತೀಶ್ ಕುಮಾರ್ ಅವರಿಗೆ ಹತ್ತಿರವಾಗಿರುವ ನಾಯಕ. ಆದರೆ ಈಗ ಅವರು ಎನ್ಡಿಎನೊಂದಿಗೆ ಕೇಂದ್ರ ಸಚಿವರಾಗಿದ್ದಾರೆ. ಅವರು ಅಧಿಕಾರಕ್ಕೆ ಬಂದ ನಂತರ ಬಿಜೆಪಿಗೆ ಹತ್ತಿರ ಆದ್ರು. ಪ್ರತಿಯೊಬ್ಬ ನಾಯಕರು ಕೂಡ ಸ್ವಲ್ಪ ಮಟ್ಟಿಗೆ ಬಿಜೆಪಿ ಪರವಾಗಿದ್ದಾರೆ. ನಿಶಾಂತ್ ಕುಮಾರ್ 5 ವರ್ಷಗಳ ಹಿಂದೆ ರಾಜಕೀಯಕ್ಕೆ ಪ್ರವೇಶಿಸಿದ್ರೆ ಅವರಿಗಿದ್ದ ಪ್ರಬುದ್ಧತೆಯೊಂದಿಗೆ ಅವರು ಸಂಭಾವ್ಯ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬಹುದಿತ್ತು. ಆದರೆ ಅವರಿಗೆ ಯಾವುದೇ ರಾಜಕೀಯ ಅಥವಾ ಆಡಳಿತಾತ್ಮಕ ಅನುಭವ ಇಲ್ಲದ ಕಾರಣ ಮುಂದೇನು ನಿರ್ಧಾರವಾಗಲಿದೆ ಅನ್ನೋ ಕುತೂಹಲ ಇದೆ. ಈಗ ಬಿಜೆಪಿಯಿಂದ ಸಿಎಂ ಹುದ್ದೆಗೆ ಮುಂಚೂಣಿಯಲ್ಲಿರೋರು ಯಾರು ಅಂತ ನೋಡೋದಾದ್ರೆ ಊಹಿಸಬಹುದಾದ ಆಯ್ಕೆ ಸಾಮ್ರಾಟ್ ಚೌಧರಿ ಆಗಿರ್ತಾರೆ. ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಬಿಜೆಪಿ ಅಚ್ಚರಿಯ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ರೇಸ್ನಲ್ಲಿ ಏನಿಲ್ಲ ಅಂದ್ರೂ 5-6 ಜನ ಇದ್ದಾರೆ. ಅಮಿತ್ ಶಾಗೆ ಹತ್ತಿರವಿರುವ ದಿಲೀಪ್ ಜೈಸ್ವಾಲ್, ನಿತ್ಯಾನಂದ ರೈ, ಸಂಸದ ಸಂಜಯ್ ಜೈಸ್ವಾಲ್ ಮತ್ತು ಉಪಮುಖ್ಯಮಂತ್ರಿ ವಿಜಯ್ ಸಿನ್ಹಾ ಕೂಡ ಆಗ್ಬಹುದು. ಇದಲ್ಲದೆ ಬಿಜೆಪಿ ಓಬಿಸಿಯತ್ತಾನೇ ಒಲವು ತೋರಿದ್ರೆ ಸಂಜೀವ್ ಚೌರಾಸಿಯಾ ಕೂಡ ಆಗ್ಬಹುದು. ದಲಿತರನ್ನ ಓಲೈಸಲು ಬಯಸಿದ್ರೆ ಜನಕ್ ರಾಮ್ ಆಗ್ಬಹುದು. ಹೀಗೆ ಅನೇಕ ಹೆಸರುಗಳ ಬಗ್ಗೆ ಚರ್ಚೆ ನಡೆದಿರೋದಂತೂ ನಿಜ. ಅದೇನೇ ಇದ್ರೂ ಈಗಿನ ಬೆಳವಣಿಗೆ 1990ರ ದಶಕದಲ್ಲಿ ಪ್ರಾರಂಭವಾದ ಒಂದು ಯುಗದ ಅಂತ್ಯವನ್ನ ಸೂಚಿಸುತ್ತೆ. ಬಿಹಾರದ ರಾಜಕೀಯದಲ್ಲಿ ಪ್ರಬಲವಾಗಿದ್ದ ಸಮಾಜವಾದಿ ರಾಜಕೀಯ ಕೊನೆಗೊಳ್ತಿರುವ ಸಮಯ ಇದಾಗಿದೆ. ಆ ಸಮಾಜವಾದಿ ಚಳುವಳಿಯ ಯುಗ ಮತ್ತು ಜೆಪಿ ಚಳುವಳಿ ಮೂಲಕ ಬಂದಿದ್ದ ನಾಯಕರೊಂದಿಗೆ ಪ್ರಾರಂಭವಾದ ರಾಜಕೀಯ ಕೊನೆಗೊಳ್ತಿದೆ. ಇದು ಜೆಡಿಯುನ ಅಂತ್ಯನ ಅನ್ನೋ ಪ್ರಶ್ನೆನೂ ಈ ಹೊತ್ತಲ್ಲಿ ಮುಖ್ಯವಾಗುತ್ತೆ. ಈಗಾಗಲೇ ಟೀಕೆಗಳಿರುವಂತೆ ಜೆಡಿಯುನ 2ನೇ ಸಾಲಿನ ನಾಯಕತ್ವ ಪಕ್ಷಕ್ಕೆ ಬದ್ಧವಾಗಿಲ್ಲ ಎಂಬ ಅನುಮಾನಗಳಿವೆ. ಅಂತಹ ಆರೋಪಗಳು ನಿಜವೇ ಆಗಿದ್ದರೆ ಅದು ಜೆಡಿಯುಗೆ ಕಷ್ಟಕರವಾಗಬಹುದು. ಹಾಗಿದ್ದು ಇದು ಆ ಪಕ್ಷದ ಅಂತ್ಯ ಅಂತ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಿಶಾಂತ್ ಕುಮಾರ್ ಈ ಸವಾಲಿಗೆ ಹೇಗೆ ಸಿದ್ಧರಾಗ್ತಾರೆ ಅನ್ನೋದರ ಮೇಲೆ ಇದೆಲ್ಲವೂ ನಿರ್ಧಾರವಾಗಲಿದೆ. ಜೆಡಿಯು ಭವಿಷ್ಯ ನಿಶಾಂತ್ ಕುಮಾರ್ ನಾಯಕರಾಗಿ ಹೇಗೆ ಪಳಗಲಿದ್ದಾರೆ ಅನ್ನೋದರ ಮೇಲೆ ಅವಲಂಬಿತವಾಗಿದೆ ಅಂತಾನೆ ಹೇಳಲಾಗ್ತಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.